ಒಂದು ಅರ್ಥ ಮಾಡ್ಕೋಬೇಕು, ನಿನ್ನೆಯಿಂದ ಸ್ಟೇಟ್ಮೆಂಟ್ ನಾನು ನೋಡ್ತಾ ಇದ್ದೀನಿ, ಎಲ್ಲರೂ ಕೂಡ ಸೇರಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿದಾಗ ಇದನ್ನು ನಾವು ಘೋಷಣೆ ಮಾಡಿದ್ವಿ, ಮ್ಯಾನಿಫೆಸ್ಟೋನಲ್ಲಿ ಹಾಕಿದ್ವಿ. ಸರ್ಕಾರ ಬಂದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ತಾವು ಸ್ಪಷ್ಟವಾದಂಥ ನಮಗೆ ನಿರ್ದೇಶನ ನೀಡಿ ಅಂತ. ಅಷ್ಟರಲ್ಲಿ ಹೈಕೋರ್ಟು ಇಲ್ಲ, ನಿಮ್ಮ ಹತ್ರ ಎಂಪೆರಿಕಲ್ ಡೇಟಾ ಇದ್ದರೆ ಇಂಟರ್ನಲ್ ರಿಸರ್ವೇಷನು ಸ್ಟೇಟ್ ಗೌರ್ಮೆಂಟ್ ಜವಾಬ್ದಾರಿ ಅಂತ ಹೇಳಿದ್ರಿ. ನಮ್ಮ ಹತ್ರ ಎಂಪೆರಿಕಲ್ ಡೇಟಾ ಇರಲಿಲ್ಲ. ಎಕನಾಮಿಕ್ ಸರ್ವೆ ಸೆನ್ಸಸ್ ಮಾಡಿಸಿದಾಗ ಸ್ವಲ್ಪ ಎಂಪೆರಿಕಲ್ ಡೇಟಾ ಸಿಕ್ತು. ಎಂಪೆರಿಕಲ್ ಡೇಟಾ ಸಿಕ್ಕಾದಮೇಲೆ ಸ್ವಲ್ಪ ಗೊಂದಲಗಳಿತ್ತು. ಆಯ್ತಪ್ಪ, ಆದರೂ ಕೂಡ ಎಲ್ಲರಿಗೂ ಕೂತ್ಕೊಂಡು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತು. ಅದಾದಮೇಲೆ 665 ಅಂದ್ಬಿಟ್ಟು ಕ್ಯಾಟಗರಿ ABC ಮಾಡಿದ್ವಿ. ಅಷ್ಟರಲ್ಲಿ ಈ 50% ಮೀಸಲಾತಿ 56ಕ್ಕೆ ಹೋಗ್ಬೇಕಂತನೂ ಕೂಡ ಒಂದು ಪ್ರಸ್ತಾವನೆ ಇತ್ತು. ಅದ್ರ ವಿರುದ್ಧ ಕೋರ್ಟಿಗೆ ಹೋದ್ರು, ಇದ್ರ ವಿರುದ್ಧ ಕೋರ್ಟಿಗೆ ಹೋದ್ರು. ಒಟ್ಟು 6 ಪ್ರಕರಣಗಳು ಹೋಗಿವೆ. ಅಷ್ಟರಲ್ಲಿ ರೆಕ್ರೂಟ್ಮೆಂಟ್ ನಿಲ್ಲಿಸ್ಬೇಕಂದ್ಬಿಟ್ಟು ಕೂಡ ಕೆಲವು ಜನ ಹೇಳಿದ್ಮೇಲೆ ಅದನ್ನು ಕೂಡ ಸರ್ಕಾರ ಆಯ್ತಪ್ಪ ಸಾಮಾಜಿಕ ನ್ಯಾಯ ಹಿನ್ನೆಲೆಯಲ್ಲಿ ಒಂದು ಪ್ರಯತ್ನ ಮಾಡೋಣ ಅಂತ ಅದನ್ನು ಕೂಡ ಸ್ಥಗಿತ ಮಾಡಿದ್ರು. ಅಷ್ಟರಲ್ಲಿ 3-4 ಸರಿ ಪ್ರೊಟೆಸ್ಟ್ ಕೂಡ ಆಗಿದೆ. ಮತ್ತು ಅದಕ್ಕಿಂತ ಮುಂಚೆ ನಾವು ಇದು ಎಂಪೆರಿಕಲ್ ಡೇಟಾ ಬಂದ ಮೇಲೆ ಕಾಯ್ದೆಯನ್ನು ಮಾಡಿದ್ವಿ. ಕಾಯ್ದೆಯನ್ನು ಮೇಲ್ಮನೆಯಲ್ಲಿ ಕೆಳಗಿನ ಮನೆಯಲ್ಲಿ ಪಾಸ್ ಮಾಡಿದ್ವಿ, ಗವರ್ನರಿಗೆ ಕಳಿಸ್ತೀವಿ. ಅಲ್ಲಿಂದ ಏನು ಅಡಚಣೆಗಳಿತ್ತು ಖುದ್ದಾಗಿ ಹೋಗಿ ಭೇಟಿಯಾಗಿ ಎಲ್ಲ ಸಚಿವರು ಗವರ್ನರಿಗೆ ಮನವಿ ಮಾಡಿದ್ಮೇಲೆ ಅವರು ಕೂಡ ಸೈನ್ ಹಾಕಿ ಕಳಿಸಿದ್ದಾರೆ. ಈಗ ಸರ್ಕಾರದಿಂದ ಇವೆಲ್ಲ ಪ್ರಯತ್ನಗಳು ಪ್ರಾಮಾಣಿಕವಾಗಿ ನಡೆದಿಲ್ವಾ? ಅದು ಬದ್ಧತೆ ಇಲ್ವಾ? ಇದೆ ಅಲ್ವ? ಈಗ ಯಾರೋ ಕೋರ್ಟಿಗೆ ಹೋದರೆ ಅದರಲ್ಲಿ ನಮ್ಮದೇನು ತಪ್ಪಿದೆ? ಈಗ ಎಲ್ಲರಿಗೂ ಕೋರ್ಟಿಗೆ ಹೋಗೋ ತಡೆಯೋ ಶಕ್ತಿ ಸರ್ಕಾರಕ್ಕೆ ಇದೆಯಾ? ಅಥವಾ ನಾವು ಮಾಡ್ಬೋದಾ? ಸ್ವಲ್ಪನ ಇದನ್ನು ಅರ್ಥ ಮಾಡ್ಕೊಂಡು ಸರ್ಕಾರದ ನಿಲುವೇನಿದೆ, ಸರ್ಕಾರದ ಪ್ರಯತ್ನಗಳೇನಿದೆ ಅದನ್ನು ಅವರು ತಿಳ್ಕೊಂಡ್ರೆ ನಿಜವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸಾವಿರಾರು ಜನ, ಲಕ್ಷಾಂತರ ಮಕ್ಕಳು ಇವತ್ತು ಬೀದಿಗಿಳಿತಾ ಇದ್ದಾರೆ ಹೋರಾಟಕ್ಕೆ. ಆಮೇಲೆ ಏನಿದ್ರು ಕಾನೂನು ಪ್ರಕಾರನೇ ಮಾಡಬೇಕಲ್ಲ. ನಾನು ಕಾನೂನು ಬಿಟ್ಟು ನಾನಿರ್ಬೋದು, ನೀವಿರ್ಬೋದು, ಸರ್ಕಾರ ಇರ್ಬೋದು, ಕಾನೂನನ್ನು ಬಿಟ್ಟು ಮಾಡಲಿಕ್ಕಾಗುತ್ತಾ? ಸೊ ಏನೇ ಇದ್ರೂ ಕೂಡ ಎಲ್ಲರೂ ಕಾನ್ಫಿಡೆನ್ಸಲ್ಲಿ ತೊಗೊಂಡೇ ಮಾಡ್ತಾ ಇರೋದು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವ್ರ ಕಚೇರಿನಲ್ಲಿ 4 ತಾಸು ಚರ್ಚೆ ಆಯಿತು. ಅದಾದಮೇಲೆ ಅದೇ ಸಂಜೆ ಹೋದ ಗುರುವಾರ 4 ತಾಸು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು. ಏನು ಕದ್ದಿ ಮುಚ್ಚಿ ಏನಾದರೂ ಮಾಡ್ತಾ ಇದೀವಾ? ಎಲ್ಲನೂ ಸರ್ಕಾರ ಎಲ್ಲ ಲೀಡರ್ಸ್ಗೆ ಮಾಡ್ತಾ ಇರೋದು. ಸರ್, ಈ 56,000 ನೇಮಕಾತಿ ಏನಿದೆ ಅದರಲ್ಲೂ ಕೂಡ ಮೀಸಲಾತಿ, ಒಳ ಮೀಸಲಾತಿಯನ್ನು ಅನ್ವಯಿಸಿಕೊಂಡೇ ನೇಮಕಾತಿ ಮಾಡಿ ಅನ್ನೋದು ಆಯಿತು ಸರ್. ಏನಾದರೂ ಮಾಡೋಣ, ವಿಧಾನ ಏನು? ಈಗ ನೋಡಿ, 6 ಕೇಸ್ ಇದೆ ಏನ್ರಿ? ಒಂದು 56%, ಇಂಟರ್ನಲ್ ರಿಸರ್ವೇಷನ್ ಬಗ್ಗೆನೂ ಕೂಡ ಒಂದು ಕೇಸ್ ಇದೆಯಾ? ನಾವೇನು ಹೇಳ್ತಾ ಇದ್ದೀವಿ, ಅದೇನಿದೆ ಆದೇಶ ಬರಲಿ ಕೋರ್ಟಿಂದ, ಇತ್ಯರ್ಥ ಆದ ತಕ್ಷಣ ಅದ್ರ ಪ್ರಕಾರ ಮಾಡೋಣ. ಈಗ 6% ಎಕ್ಸೆಸ್ ಕೂಡ ನಾವು ಬ್ಯಾಕ್ಲಾಗ್ ಕನ್ಸಿಡರ್ ಮಾಡಕ್ಕೆ ರೆಡಿ ಇದೀವಲ್ಲ, ಇನ್ನೇನು ಮಾಡ್ಬೋದು? ಹೇಗೆ ಅಂತ ನೋಡಿ ಸರ್, ನಾವು ಭಾಳ ಸ್ಪಷ್ಟವಾಗಿದ್ದೀವಿ. ಇವರೆಲ್ಲರೂ ಸುಮ್ಮನೆ ಅಪಪ್ರಚಾರ ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ಏನೋ ಒಳ ಮೀಸಲಾತಿ ವಿರುದ್ಧ ಇದ್ದೀವಿ. ಹೇಗೆ ವಿರುದ್ಧ ಇದ್ದೀವಿ? ನಾವೇ ತಾನೇ ಕಾಯ್ದೆ ತಂದಿದ್ದು, ನಾವೇ ತಾನೇ ಕಾನೂನು ಮಾಡಿದ್ದು. BJP ಸರ್ಕಾರ ಮಾಡಿತೇನ್ರಿ? BJP ಸರ್ಕಾರ ಸದಾಶಿವ ಆಯೋಗ ತಿರಸ್ಕಾರ ಮಾಡ್ಕೊಂಡು ಕೂತಾಗ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ರು. ಅದಾದಮೇಲೆ ಮಾಧುಸ್ವಾಮಿ ವರದಿ ಬಂತು, ಮಾಧುಸ್ವಾಮಿ ಸಮಿತಿ ರಚನೆ ಆಯಿತು, ಅವ್ರ ವರದಿ ಬಂತು. ಅವಾಗೂ ಕೂಡ ಗೊಂದಲ ಆದಾಗ ಇವರೆಲ್ಲರೂ ಸುಮ್ಮನೆ ಇತ್ತು. ನಮ್ಮ ಸರ್ಕಾರ ಬಂದಾಗ ತಾನೇ ಇವೆಲ್ಲ ಆಗಿರೋದು, ಕಾಯ್ದೆ ಆಗಿರೋದು, ಮಾಡಿರೋದು. ಇದಕ್ಕಿಂತ ಹೆಚ್ಚು ಏನು ಮಾಡ್ಬೋದು? ಕಾನೂನಾತ್ಮಕವಾಗಿ, ಆಡಳಿತಾತ್ಮಕವಾಗಿ ಹೇಳಿದ್ರೆ ನಾವು ಮಾಡ್ಬೋದು. ಸುಮ್ಮನೆ ಕೂತ್ಕೊಂಡು ಇನ್ನು ಕಾನೂನಿನ ಗಂಟುಗಳು ಕಟ್ಕೊಂಡಿದ್ರೆ ದಟ್ ಈಸ್ ನಾಟ್ ಅಡ್ಮಿನಿಸ್ಟ್ರೇಷನ್. ಸರ್, ಅವರ ಏನಂದ್ರೆ 56,000 ಹುದ್ದೆಯಲ್ಲಿ ನಮಗೇನು ರಿಸರ್ವೇಷನ್ ಸಿಗಲ್ಲ, 101 ಜಾತಿನ ಸೇರಿಸಿದ್ರೆ ನಮ್ಗೆ ಹೇಗೆ ಅಂತ ಅವರು ಆತಂಕ. ನೋಡಿ ಅದೇ ಈಗ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಎಂಪೆರಿಕಲ್ ಡೇಟಾ ಇದೆ. ಆ 15% ಎಂಪೆರಿಕಲ್ ಡೇಟಾ ಇದೆಯಾ ಅಂತ ಕೇಳಬೇಕಲ್ಲ ನಾವು. ಈಗ ಅದು 15 ವರ್ಷದ ಹಿಂದಿನ ಸೆನ್ಸಸ್. ಆವಾಗ ಅಂಕಿಅಂಶಗಳು ಏನಿತ್ತು, ಹೇಗಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಆವಾಗ ಈ ಫ್ಯಾಕ್ಟರನ್ನು, ಈ ಡೇಟಾ ಪಾಯಿಂಟನ್ನೇ ನಾವು ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಲ್ವಾ? ಸೊ ಆದ್ದರಿಂದ ಏನೇ ಇದ್ರೂ ಕೂಡ ಅವ್ರಿಗೆ ಎಲ್ಲರಿಗೂ ಮಾತಾಡ್ಬಿಟ್ಟೆ ಈ ತೀರ್ಮಾನಕ್ಕೆ ಬಂದಿರೋದಲ್ಲ. ಕ್ಯಾಬಿನೆಟಿಗೆ ಸಬ್ಜೆಕ್ಟ್ ಹಾಗೆ ಬಂತ, ಕ್ಯಾಬಿನೆಟ್ನಲ್ಲಿ ಹಾಗೆ ಪಾಸ್ ಮಾಡಿದ್ವಾ? ನಾನು ಹೇಳ್ತಾ ಇದ್ದೀನಲ್ವ, CM ಕಚೇರಿನಲ್ಲಿ 4 ತಾಸು ಎಲ್ಲರೂ ಚರ್ಚೆ ಮಾಡಿದ್ದೀವಿ. ಅದಾದಮೇಲೆ ತಾನೇ ಗವರ್ನರ್ ಹತ್ರ ಹೋಗಿದ್ದು. ಗವರ್ನರ್ ಹತ್ರ ಹೋಗ್ಬಿಟ್ಟು ನಾವೇನು ಬಿಲ್ ತಡೆ ಹಿಡಿ ಅಂತ ಹೇಳಿದ್ವಾ? ದಯವಿಟ್ಟು ಸ್ವಾಮಿ ಸಿಗ್ನೇಚರ್ ಮಾಡಿಬಿಟ್ಟು ಕೊಡಿ, ನಮ್ಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ತಾನೇ ಅವರು ಸೈನ್ ಮಾಡಿರೋದು. ಟೆಲ್ ಮಿ, ನಮ್ಮ ಬದ್ಧತೆಗೆ ಹೇಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರನ್ನ? ಸರ್, ಈಗ ಈ 15%
ಹೌ ದಟ್ ಇಸ್ ಮೈ ಓನ್ಲಿ ಕ್ವಶನ್. ಇದೆ ಅನ್ನೋದು ಪ್ರಶ್ನೆ ಇದೆ. ನೋಡಿದ್ರೆ ಅದೇ ಕೇಳ್ತಾ ಇರೋದಲ್ಲ. ಈಗ ಕಾನೂನು ಈಗ ಆಲ್ರೆಡಿ ಎವ್ರಿಥಿಂಗ್ ಇಸ್ ಚಾಲೆಂಜ್ಡ್. 6 ಕೇಸ್ ಇದೆ ಸ್ವಾಮಿ, 6 ರಿಟ್ ಪೆಟಿಷನ್ಸ್ ಇದೆ. ಅದನ್ನು ಒಂದಕ್ಕೊಂದು ನೀವು ಹೊತ್ಕೊಂಡು ಹೋದರೆ ನಮ್ಮ ಮಕ್ಕಳ ಭವಿಷ್ಯ ಹೇಗೆ ಕಟ್ಟೋದು ನಾವು? ಬರೀ ಒಂದು ಸಮಾಜದಲ್ಲ, ಎಲ್ಲರದ್ದು ಜವಾಬ್ದಾರಿ ಅಲ್ಲ ನಮ್ಮದು. ಹೌದು, ಹೆಚ್ಚು ನಮ್ಮ ಸಮಾಜದ ಮೇಲೆ ಇರಬೇಕು. ಯಾಕಂದರೆ ನಮ್ಮ ಸಮಾಜಗಳು ಏನೋ ವಂಚಿತರಾಗಿದ್ದಾರೆ. ಸಮಾಜದ ಏನು ಈ ವ್ಯವಸ್ಥೆಯಲ್ಲಿ ಅಡಿಪಾಯನಲ್ಲೂ ಇಲ್ಲ. ಆದರೆ ಒಮ್ಮತದ ನಿರ್ಧಾರಕ್ಕೆ ಬರೋಕ್ಕಾಗ್ತಿಲ್ಲಲ್ಲ ಸರ್ ನಾಯಕರುಗಳು. ಯಾವುದು ಸರ್? ಇದು ವಿಚಾರವಾಗಿ ನಾನು ಸಿ ವಾಟ್ ಎವರ್ ಇಟ್ ಈಸ್, ನಾನು ಅದೇ ಹೇಳ್ತಾ ಇದ್ದಿಲ್ಲಲ್ಲ. ಯು ನೀಡ್ ಅ ಕಾನ್ಸ್ಟಿಟ್ಯೂಷನಲ್ ಸೊಲ್ಯೂಷನ್ ಫಾರ್ ದಿಸ್. ಯು ನೀಡ್ ಅ ಲೀಗಲ್ ರೆಸಲ್ಯೂಷನ್ ಫಾರ್ ದಿಸ್. ಈಗ ಇಷ್ಟೆಲ್ಲ ಇವ್ರು ಬಿ ಜೆ ಪಿ ನಾಯಕರು ಮಾತಾಡ್ತಾ ಇದ್ದಾರಲ್ಲಪ್ಪ. ಒಂದು ಬಿ ಜೆ ಪಿ ರಾಜ್ಯದಲ್ಲಿ ಇದು ಮಾಡ್ತಾ ಇದ್ದಾರ? ಒಂದು ಬಿ ಜೆ ಪಿ ರಾಜ್ಯದಲ್ಲಿ ಕೊಂಡಾಡ್ತಾರಲ್ಲಪ್ಪ. ಇವ್ರು ಹೇಳ್ತಾರಲ್ಲ ಇಡೀ ಭಾರತದಲ್ಲಿ ಬರೀ 2 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ಸು, 3 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ಸು, ಮಿಕ್ಕಿದೆಲ್ಲ ಕಡೆ ಬಿ ಜೆ ಪಿ ಇದೀವಿ ಅಂತ ಎದೆ ತಟ್ಟು ಹೇಳ್ತಾರಲ್ಲ. ಯಾವ ಬಿ ಜೆ ಪಿ ರಾಜ್ಯದಲ್ಲಿ ಮಾಡಿದ್ದಾರೆ? SCP TSP ಹಣ ಮೀಸಲಿಟ್ಟಿದ್ದಾರಾ ಅವರ ಜನಸಂಖ್ಯೆಗೆ ಅನುಗುಣವಾಗಿ? ಒಂದು ರಾಜ್ಯದಲ್ಲಿ ತೋರಿಸ್ಬಿಡಿ, ಬಿ ಜೆ ಪಿ ರಾಜ್ಯದಲ್ಲಿ ಇಂಟರ್ನಲ್ ರಿಸರ್ವೇಷನ್ ಅದು ಮಾಡಿದಾರ ಅಲ್ಲಿ ಯಾಕೆ ಆಗ್ತಾ ಇಲ್ಲ ಈ ಸಮಸ್ಯೆಗಳು? ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.